ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಕಿಚನ್ನಲ್ಲಿ ಸೊಗಸಾದ ತೊಗರಿ ಕಾಳಿನ ಹಸಿ ಹುಳಿಯನ್ನು ಮಾಡೋಣ. ತುಂಬ ಸುಲಭ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಏನೇನು ಸಾಮಗ್ರಿ ಬೇಕು ಅಂತ ಹೇಳ್ತೀನಿ. ತೊಗರಿ ಕಾಳು ಅರ್ಧ kg, ಒಂದು ಸಿಬೆ ಬದನೆಕಾಯಿ, 2 ಆಲೂಗಡ್ಡೆ, ಚಕ್ಕೆ ಒಂಚೂರು, ಕಾಯಿ ತುರಿ ಅರ್ಧ ಬಟ್ಲು, ಉದ್ದಿನಬೇಳೆ ಕಡಲೆಬೇಳೆ, ಮೆಣಸು 1 ಚಮಚ, ಧನಿಯಾ 3 ಚಮಚ, ಹಾಗೆ ಅಕ್ಕಿ 3 ಚಮಚ, ನಂತರ ಹುಳಿಗೆ ಹುಣಸೆಹಣ್ಣು 1 ನಿಂಬೆಹಣ್ಣಿನ ಗಾತ್ರದಷ್ಟು ನೆನೆಸಿಟ್ಕೊಳ್ಳಿ, ಹಸಿಮೆಣಸಿನಕಾಯಿ ಖಾರಕ್ಕೆ, ಉಪ್ಪು ಮತ್ತು ಜೀರಿಗೆ 1 ಚಮಚ, ಎಣ್ಣೆ ಒಗ್ಗರಣೆಗೆ, ಹೆಂಗು, ಹಾಗೆ ಒಗ್ಗರಣೆಗೆ ಸಾಸಿವೆ ಬೇಕಾಗುತ್ತೆ. ನಂತರ ನಾವು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇವೆಲ್ಲ ಮೊದಲು ಕಾಳುಗಳು ಮತ್ತು ಈ ತರಕಾರಿ ಹೆಚ್ಚಿದ್ದೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು 3 ಕೂಗಿಸ್ಕೊಂಬೇಡ. ಓಕೆ, ಚೆನ್ನಾಗಿ ಬೇಯಬೇಕದು ಅರಿಶಿನ ಮತ್ತು ಎಣ್ಣೆ ಹಾಕಿ. ನಂತರದಲ್ಲಿ ಮಸಾಲೆಗೆ ನಾವೇನು ಮಾಡೋಣ, ಬಾಣಲೆ ಇಟ್ಟು ಮೊದಲಿಗೆ ಜೀರಿಗೆ 1 ಚಮಚ ಮತ್ತು ಮೆಣಸು 1 ಚಮಚ ಮತ್ತು ಚಕ್ಕೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕಾಗತ್ತೆ. ಘಮ್ ಅನ್ನೋ ರೀತಿಯಲ್ಲಿ ಹುರ್ಕೊಳ್ಳೋಣ. ಎಲ್ಲವೂ ಕೂಡ ಆಗಬೇಕು. ಎಣ್ಣೆ ಬೇಕಾದರೆ ಒಂಚೂರು ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಹುರಿಬೋದು. ನಂತರದಲ್ಲಿ ಧನಿಯಾ, ಅದನ್ನು ಕೂಡ 3 ಚಮಚ ಧನಿಯಾ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಬಣ್ಣ ಬದಲಾಗಬೇಕು, ಘಮ್ ಅಂತ ಪರಿಮಳ ಬರಬೇಕು. ಆನಂತರ ಉದ್ದಿನಬೇಳೆ ಕಡಲೆಬೇಳೆ ಇವೆರಡೂ ಕೂಡ ಬಣ್ಣ ಬದಲಾಗೋವರೆಗೂ ನಾವು ಹುರ್ಕೊಂಡ್ರೆ ಆಯಿತು, ಘಮ ಬರುತ್ತೆ. ನಂತರದಲ್ಲಿ ಅಕ್ಕಿ, ಈ ಅಕ್ಕಿಯನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಒಂದು 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದು ಸ್ವಲ್ಪ ಊದ್ಕೊಳತ್ತಲ್ಲ, ಅಷ್ಟಾದರೆ ಸಾಕು. ಇದನ್ನು ನಾವು ಬಳಸೋದು ಗಟ್ಟಿ ಬರಲಿ ಅಂತ. ನಂತರ ಕಾಯಿ ತುರಿಯನ್ನು ಅಷ್ಟೇ ಅರ್ಧ ಬಟ್ಲಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಹಿಂಗನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದು ಕೂಡ ಬೆಚ್ಚಗಾಗಬೇಕು. ಆ ನಂತರದಲ್ಲಿ ಕೊನೆಗೆ ನಾವು ಮೆಣಸಿನಕಾಯನ್ನು ಹಾಕ್ಕೊಳ್ಳೋಣ. ಮೆಣಸಿನಕಾಯನ್ನು ಒಂದು ಅರ್ಧ ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಅಥವಾ ಹಾಗೆ ಬೇಕಾದ್ರೂ ಹುರ್ಕೋಬೋದು. ಹುಷಾರು, ಮೆಣಸಿನಕಾಯಿ ಸಿಡಿಯುತ್ತೆ. ಚೆನ್ನಾಗಿ ಆಗಬೇಕು. ಇವೆಲ್ಲವನ್ನು ಕೂಡ ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಚೆನ್ನಾಗಿ ನುಣ್ಣಗೆ ರುಬ್ಬಬೇಕಾಗತ್ತೆ. ಸೊ ನುಣ್ಣಗಿರಬೇಕು. ಇದನ್ನು ನಾವು ತೆಗೆದು ಈಗ ಕುಕ್ಕರ್ ಮುಚ್ಚಳ ತೆಗೆದು ಕುಕ್ಕರ್ ಆರಿದ ನಂತರ ಅದಕ್ಕೆ ನೀವು ಎಲ್ಲ ನೋಡ್ಕೊಳ್ಳಿ. ಜೊತೆ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನೀವು ಈ ಹುಣಸೆಹಣ್ಣಿನ ರಸ ಮತ್ತು ಮಸಾಲೆ ಏನಾದರೂ ಇದ್ದರೆ ಅದಷ್ಟು ಹಾಕ್ಬಿಡಿ. ನಂತರ ಉಪ್ಪು ಕೂಡ ಹಾಕ್ಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಕಲಸಿ ಒಲೆ ಮೇಲೆ ಕುದಿಯೋಕ್ಕಿಡಿ. ಚೆನ್ನಾಗಿ ಕುದಿಬೇಕಿದು. ಸೊ ಎಲ್ಲ ಕುದ್ದು ಖಾರ ಒಟ್ಟಾಗೋವರೆಗೂ ಕುದಿಸ್ಬೇಕು. ಇಷ್ಟು ನೀರಾಗಿ ಕಾಣಿಸೋದು ನಂತರದಲ್ಲಿ ಕುದ್ದ ನಂತರ ಗಟ್ಟಿ ಆಗ್ತಾ ಹೋಗುತ್ತೆ. ಗಟ್ಟಿಯಾಗೋವರೆಗೂ ಕುದಿಸ್ಬೇಕಾಗತ್ತೆ. ಸೊ ಆ ಗಟ್ಟಿ ಬರಲಿ ಅಂತಲೇ ನಾವು ಅಕ್ಕಿಯನ್ನು ಚೆನ್ನಾಗಿ ರುಬ್ಬಿ ಹಾಕೋದು. ಸೊ ಇದಿಷ್ಟು ಆಯ್ತ ನಂತರ ಕುದ್ದ ನಂತರ ಮುಗಿದೋಯ್ತು. ಇದಕ್ಕೊಂದು ಒಗ್ಗರಣೆಯನ್ನು ಕೊಟ್ಬಿಡೋಣ. ಸೊ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ನಂತರದಲ್ಲಿ ಆಫ್ ಮಾಡಿ ಒಂಚೂರು ಹಿಂಗನ್ನು ಹಾಕಿ, ಆ ಹಿಂಗೆ ಹಾಕಿ ನಂತರ ಸ್ವಲ್ಪ ನೀವು ಕರಿಬೇವನ್ನು ಹಾಕಿ, ನಂತರದಲ್ಲಿ ಆರಿದಂಥ ಹುಳಿಗೆ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಈ ಒಗ್ಗರಣೆಯನ್ನು ಹಾಕಿ ಕಲಿಸ್ಬಿಟ್ರೆ ಫಸ್ಟ್ ಕ್ಲಾಸ್ ಆದಂಥ ಹಸಿ ಕಾಳಿನ ಹುಳಿ ರೆಡಿ ಆಗುತ್ತೆ. ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಯಾವುದಕ್ಕೆ ಬೇಕಾದ್ರೂ ತಿನ್ಬೋದು. ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ. ಡೀಟೇಲಾಗಿ ಕಲಿಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ನಮಸ್ಕಾರ, ಮತ್ತೆ ಸಿಗೋಣ.